ನಮಸ್ಕಾರ. ಭೈರವಿ ಆಸ್ಟ್ರೋದಲ್ಲಿ ಇರುವಂತಹ ವಿಶೇಷವಾಗಿರುವಂತದ್ದು ಏನು ಅಂತಂದ್ರೆ, ನಾವು ಜ್ಯೋತಿಷ್ಯದ ಗ್ರಂಥಗಳಲ್ಲಿರುವಂತಹ ವಿಚಾರಗಳನ್ನು ಮಾತ್ರ ಮಾತಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಒಂದು ಸಮಸ್ಯೆ ಬಂದ್ರೆ ಒಂದು ಪೇಪರ್ ಅಲ್ಲಿ ನಿಮ್ ಸಮಸ್ಯೆ ಬರೆದು ಸುಟ್ಟಾಕಿ ಅಂತ ಹೇಳೋದು ಪರಿಹಾರ, ನಿಮ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋದು, ನೀವು ಈ ತರ ಕಲರ್ ಬಟ್ಟೆ ಹಾಕೊಳ್ಳಿ ಅಂತ ಹೇಳೋದು, ಈ ತರ ಪರಿಹಾರಗಳನ್ನ, ಈ ತರ ಜ್ಯೋತಿಷ್ಯವನ್ನ ನಾವು ಹೇಳಲ್ಲ. ಯಾಕೆಂತಂದ್ರೆ ನ್ಯೂಮರಾಲಜಿ ಆಗಿರ್ಬೋದು, ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಈಗೆಲ್ಲ ಬ್ಲಡ್ ಗ್ರೂಪ್ ಮೇಲೆ ಜ್ಯೋತಿಷ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದ್ಯಾವುದು ಕೂಡ ಬೃಹತ್ ಪರಾಶರ ಹೋರಾ ಶಾಸ್ತ್ರದಲ್ಲಿ ಇಲ್ಲ. ಜ್ಯೋತಿಷ್ಯ, ನಿಜವಾದ ಜ್ಯೋತಿಷ್ಯ, ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಅದು, ಮತ್ತೆ ಹಸ್ತ ಸಾಮುದ್ರಿಕೆ ಮಾತ್ರ ಎರಡು ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರಗಳು. ಇದ್ರಲ್ಲಿ ಮಾತ್ರ ಪ್ರೆಡಿಕ್ಷನ್ಸ್ ಕೊಡೋಕ್ ಸಾಧ್ಯ. ಜೊತೆಯಲ್ಲಿ ಇದರಲ್ಲಿ ಪರಿಹಾರಗಳಂತ ಬಂದಾಗ ನಾವು ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ರೆಮಿಡೀಸು, ಈ ತರ ಯಾವುದೇ ಪರಿಹಾರಗಳನ್ನ ಸೂಚಿಸಲ್ಲ. ಕಾಸ್ಟ್ಲಿ ಪೂಜೆಗಳನ್ನು ಕೂಡ ಭೈರವಿ ಆಸ್ಟ್ರೋದಲ್ಲಿ ಯಾರು ಕೂಡ ಸೂಚಿಸಲ್ಲ. ಇದರಲ್ಲಿ ಹಾಗಾಗಿ ಸತ್ಯವಾಗಿರುವಂತ ಜ್ಯೋತಿಷ್ಯ ಏನಿದೆ, ಗ್ರಂಥಗಳಲ್ಲಿ ನಮ್ಮ ಋಷಿಗಳು ಏನ್ ಹೇಳಿದ್ದಾರೆ, ಆ ಬಗೆಯ ಜ್ಯೋತಿಷವನ್ನು ಮಾತ್ರ ಜನಗಳಿಗೆ ತಲುಪಿಸುವಂತ ಕೆಲಸ ಭೈರವಿ ಆಸ್ಟ್ರೋದು. ನಮ್ಮಲ್ಲಿ ಏನಾಗಿದೆ, ಬಾಯಿಗೆ ಬಂದಂತ ಜ್ಯೋತಿಷನ ಹೇಳ್ತಿದ್ದಾರೆ. ಜ್ಯೋತಿಷದ ಬಗ್ಗೆ ಜನಗಳಿಗೆ ಒಂದ್ ರೀತಿ ಹೇಗಾಗಿದೆ ಅಂದ್ರೆ ಒಂದು ಕಾಮಿಡಿ ಕ್ರಿಯೇಟ್ ಆಗಿದೆ. ಸೊ ಜ್ಯೋತಿಷ ಬಹಳ ಸೀರಿಯಸ್ ಆಗಿರುವಂತ ವಿಚಾರ. ಕರ್ಮದ ಅನುಸಾರವಾಗಿ ಮನುಷ್ಯ ಟೆಂಡೆನ್ಸೀಸ್ಗಳನ್ನ ಪಡ್ಕೊಳ್ತಾನೆ. ಆ ವ್ಯಕ್ತಿತ್ವ ಆ ದಶೆಗಳು ಬಂದಾಗ ಅದು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ತಾನು ಮಾಡಿದ ಕರ್ಮ ತಾನು ಅನುಭವಿಸ್ಬೇಕು. ಯಾಕಂದ್ರೆ ಆತ್ಮ ಒಂದು 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 ಹಂತಕ್ಕೆ ತಲುಪಬೇಕು ಅಂತಂದ್ರೆ ಅದು ಎವಾಲ್ವ್ ಆಗ್ಬೇಕಾಗತ್ತೆ, ವಿಕಾಸವಾಗ್ಬೇಕಾಗತ್ತೆ. ದೊಡ್ಡ ಕಾನ್ಸೆಪ್ಟ್ ಇದೆ. ಇದು ತುಂಬಾ ಕಾಮಿಡಿಯಾಗಿ ಮಾಡಿದ್ದಾರೆ. ಸೊ ಜನಗಳಿಗೆ ಸತ್ಯದ ಜ್ಯೋತಿಷ್ಯ ಗೊತ್ತಾಗ್ಲಿ ಅಂತ ಹೇಳಿ ಭೈರವಿ ಆಸ್ಟ್ರದ ಮುಖ್ಯ ಉದ್ದೇಶ. ಆ ಬಗೆಯಲ್ಲಿ ಜ್ಯೋತಿಷ್ಯ ನೋಡ್ಬೇಕು ಅಂದ್ರೆ ನಿಮ್ಮ ಹಸ್ತ ಸಾಮುದ್ರಕ್ಕೆ ಜಾತಕ ಎರಡನ್ನು ಮ್ಯಾಚ್ ಮಾಡಿ, ಎರಡನ್ನು ಕಂಬೈನ್ ಮಾಡಿ ನಿಮಗೆ ಭವಿಷ್ಯವನ್ನು ಹೇಳಲಾಗುತ್ತೆ. ಆಗ ನಮ್ಮ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುತ್ತೆ. ಯಾಕೆಂತಂದ್ರೆ ಒಂದೊಂದ್ಸಲ ಬರ್ತ್ ಟೈಮು, ಬರ್ತ್ ಡೇಟ್ ಸರಿಯಾಗಿರಲ್ಲ. ಹಾಗಾಗಿ ಹಸ್ತರೇಖೆಗಳನ್ನ ಮ್ಯಾಚ್ ಮಾಡಿದಾಗ ನಮಗೆ ಕೆಲವಾರು ವಿಚಾರಗಳು ಸ್ಪಷ್ಟವಾಗಿ ಹೇಳ್ಬೋದು. ಸೊ ಈ ಬಗೆಯ ಕನ್ಸಲ್ಟೇಷನ್ಗೆ ನೀವು ಭೈರವಿ ಆಸ್ಟ್ರೋನ ಸಂಪರ್ಕಿಸಿ, ನಿಮ್ಮ ಹಸ್ತದ ಫೋಟೋಗಳನ್ನ, ನಿಮ್ಮ ಜಾತಕವನ್ನ ಕಳಿಸಿ ವಿಶ್ಲೇಷಣೆ ಮಾಡಲಾಗುತ್ತೆ. ತುಲಾ ರಾಶಿ 2026 ಜುಲೈ ತಿಂಗಳ ಈ ವಾರ ಫಲದಲ್ಲಿ ತುಲಾ ರಾಶಿ ಜನಿಸಿದಂತವ್ರದ್ದು ನಾವು ಫಲವನ್ನ ನೋಡೋದಾದ್ರೆ, ಅಷ್ಟಮ ಭಾವದಲ್ಲಿ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋದಾಗ ಯೂಶುವಲ್ ಆಗಿ ಮ್ಯಾರಿಟಲ್ ಲೈಫ್ ಅಲ್ಲಿ ಕಿರಿಕಿರಿ, ಗಂಡ ಹೆಂಡತಿ ಮಧ್ಯೆ ಜಗಳ, ನೋವಾಗುವಂಥದ್ದು, ಟೆನ್ಷನ್ಗಳಾಗುವಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೆ ಕಿರಿಕಿರಿಗಳಾಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು ಅತಿ ಹೆಚ್ಚಾಗಿ ನಡೆಯುತ್ತೆ. ಬಹಳ ಕೇರ್ಫುಲ್ ಆಗಿದ್ದು ಅದನ್ನು ಸಾಲ್ವ್ ಮಾಡಬೇಕು. ತುಲಾ ರಾಶಿಯವರಿಗೆ ದ್ವಿತೀಯ ಭಾವ ಯಾವಾಗಲೂ ಕೂಡ ವೃಶ್ಚಿಕವಾಗಿರೋದ್ರಿಂದ ಯೂಶುವಲಿ ಮಾತಲ್ಲಿ ಸಡನ್ ಆಗಿ ಕೋಪ ಮಾಡ್ಕೊಂಡು ಕಟುವಾಗಿ ಮಾತನಾಡೋ ಸಾಧ್ಯತೆ ಇರುತ್ತೆ. ಬಹಳ ಬಹಳ ಸಮಾಧಾನವನ್ನ ಕಾಪಾಡ್ಕೊಳ್ಳಿ. ಗಂಡ ಹೆಂಡತಿ ಆ ಟೈಮಲ್ಲಿ ಬರೋದು ಸಿಟ್ಟಿನಿಂದ ನಾವೇನೇನೋ ಮಾತಾಡ್ಬಿಡ್ತೀವಿ. ಮಾತನ್ನ ನಾವು ವಾಪಸ್ ತೊಗೊಳಕ್ ಆಗಲ್ಲ. ಮಾತಿನ ಮೇಲೆ ಯಾವಾಗ್ಲೂ ಇಡ್ತಾ ಇರ್ಬೇಕು. ಕೋಪ ಬಂದಾಗ ಸ್ವಲ್ಪ ನೀವು ಆ ಸಿಚುವೇಶನ್ ಇಂದ ಹೊರಗಡೆ ಹೋಗೋದೇ ಒಳ್ಳೇದು. ಆ ಸಿಚುವೇಶನ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಅದನ್ನ ಹೊರಗಡೆ ಹೋಗ್ಬೇಕೆ ಹೊರತು ಮಾತಿಂದ ಇನ್ನೊಬ್ರು ಹರ್ಟ್ ಮಾಡಿದ್ರೆ ಆ ಮಾತುಗಳನ್ನ ಅವ್ರು ಮರೆಯೋಕ್ ಸಾಧ್ಯ ಆಗಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಹಾಗೇನೆ ಇಲ್ಲಿ ದಶಮ ಭಾವದಲ್ಲಿ ಗುರುಗ್ರಹ ಇರುವಂತದ್ದು ನನಗೆ ವೃತ್ತಿ ಜೀವನದಲ್ಲಿ ಈ ಒಂದು ತುಲಾ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೊಸ ಜಾಬ್ ಹುಡುಕ್ತಾ ಇದ್ರ ಅನುಕೂಲವಾಗುತ್ತೆ, ಹೊಸ ಬಿಸ್ನೆಸ್ ಟ್ರೈ ಮಾಡ್ತಿದ್ರೆ ಅನುಕೂಲವಾಗುತ್ತೆ, ಮಾಡ್ತಿರೋ ಬಿಸಿನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಬ್ರಾಂಚ್ಗಳು ಜಾಸ್ತಿ ಆಗುವಂಥದ್ದು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡುವಂಥದ್ದು ಸಾಧ್ಯತೆ ಆಗುತ್ತೆ. ಕೆಲವರು ಇಂಟರ್ವ್ಯೂಸ್ ಕೊಡ್ತಾನೆ ಇರ್ತಾರೆ, ಸಕ್ಸಸ್ ಆಗಿರಲ್ಲ, ಅವರಿಗೆ ಅನುಕೂಲ ಆಗುತ್ತೆ. ಉದ್ಯೋಗವನ್ನು ಚೇಂಜ್ ಮಾಡೋಕ್ಕೂ ಅನುಕೂಲ, ಉದ್ಯೋಗದಲ್ಲಿ ಅವ್ರ ಪ್ರಮೋಷನ್ ತಗೊಳ್ಳೋದು ಕೂಡ ಈ ರಾಶಿಯವರಿಗೆ ಹೆಚ್ಚು ಅನುಕೂಲವಾಗ್ತಾ ಹೋಗುತ್ತೆ. ಸೊ ಒಟ್ಟಾರೆಯಾಗಿ ದಶಮ ಭಾವ ಚೆನ್ನಾಗಿರೋದ್ರಿಂದ ವೃತ್ತಿ ಜೀವನ ಈ ಟೈಮ್ ಪೀರಿಯಡ್ ಅಲ್ಲಿ ಇನ್ನ ಒಂದು ವರ್ಷಗಳ ಕಾಲ ತುಲಾ ರಾಶಿಯವರಿಗೆ ಬಹಳ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಗುರುಗ್ರಹ ಅಲ್ಲಿ ಇನ್ನೂ ಕೂಡ ವಕ್ರಿ ಆಗಿಲ್ಲ, ಎಕ್ಸಾಲ್ಟೆಡ್ ಅಂತಾರೆ, ಉಚ್ಚ ಸ್ಥಾನದಲ್ಲೇ ಇದೆ. ಪಂಚಮದಲ್ಲಿ ರಾಹುರಿಂದ ಮಕ್ಕಳಿಂದ ನೋವು, ಮಕ್ಕಳಿಂದ ಟೆನ್ಷನ್ಗಳು, ಆ ಮಕ್ಕಳು ಓದ್ತಾ ಇಲ್ಲ ಅಂತನೋ, ಅಥವಾ ಆರೋಗ್ಯ ಹಾಳಾಗಿದೆ ಅಂತನೋ, ಅಥವಾ ಕೀಟ್ಲೆ ಮಾಡ್ತಾರೆ ಅಂತನೋ, ಅಥವಾ ರಚ್ಚೆ ಹಿಡಿತಾರೆ ಅಂತ ನಾನಾ ಕಾರಣಗಳಿಂದ ನಿಮಗೆ ಮಕ್ಕಳಿಂದ ನೋವಾಗೋ ಸಾಧ್ಯತೆ ಇದೆ. ಸಂತಾನದ ಯೋಗ ದಂಪತಿಗಳು ಪ್ರಯತ್ನ ಮಾಡ್ತಿದ್ರೆ ಬಹಳ ವಿಳಂಬವಾಗುತ್ತೆ. ಜೊತೆಯಲ್ಲಿ ಅಷ್ಟಮದಲ್ಲಿರುವಂತಹ ಕುಜಗ್ರಹ ನಿಮಗೆ ಒಂದು ಪಿತ್ರಾರ್ಜಿತವಾಗಿ ಬರ್ಬೇಕಾಗಿರುವಂತಹ ಪ್ರಾಪರ್ಟಿ ಆಗಿರ್ಬೋದು, ಹಣ ಆಗಿರ್ಬೋದು, ನಿಮಗೆ ಸಿಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ ಈ ತುಲಾ ರಾಶಿಯವರಿಗೆ. ನವಮ ಭಾವದಲ್ಲಿ ಬುಧಗ್ರಹ ಮತ್ತು ಸೂರ್ಯಗ್ರಹ ಸ್ಥಾಪಿತವಾಗಿರುವಂತದ್ದು ತಂದೆಯ ಬಿಸ್ನೆಸ್ ಅಲ್ಲಿ ಅನುಕೂಲವಾಗುತ್ತೆ. ಹಾಗೇನೆ ತುಲಾ ರಾಶಿಯವರಿಗೆ 6ನೇ ಮನೆಯಲ್ಲಿರುವಂತಹ ಶನಿಗ್ರಹದಿಂದ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು ಬರೋ ಸಾಧ್ಯತೆ ಇದೆ. ಪಿತ್ರಾರ್ಜಿತ ಸ್ವತ್ತು ನಿಮಗೆ ಸಿಗೋದೇ ಆಗಿದ್ರು ಕೂಡ ಕೋರ್ಟಿನ ಮುಖಾಂತರ, ಇನ್ನೊಂದ್ರ ಮುಖಾಂತರ ನಿಮಗೆ ಲೇಟ್ ಆಗುವಂಥದ್ದು, ವಿಳಂಬವಾಗುವಂಥದ್ದು, ಡಿಸ್ಪ್ಯೂಟ್ಗಳು, ತಕರಾರುಗಳ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಇಷ್ಟು ವಿಚಾರಗಳು ತುಲಾ ರಾಶಿಗೆ ಸಂಬಂಧಿಸಿದ್ದು.